ಹಲೋ ಫ್ರೆಂಡ್ಸ್, ನಮಸ್ತೆ. ಡಂಕಿ ಹೆಂಗೈತಪ್ಪ ಪಿಕ್ಚರ? ಈ ಸಿನಿಮಾ ಸಲಾರ್ ಮೂವಿ ಜೋಡಿ ಟಕ್ಕರ್ ಕೊಡ್ತಿತ್ತು ಇಲ್ಲೋ? ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ನಾನು ಎಲ್ಲ ಯೂಟ್ಯೂಬರ್ ಥರ ವಿಡಿಯೋ ಎಂಡ್ ತಕ ನೋಡ್ರಿ. ಹಂಗೆ ಸಬ್ಸ್ಕ್ರೈಬ್ ಅನ್ನೋದು ಏನೈತಿಲ್ಲ ಅದನ್ನೊಂದು ಒತ್ತಿ ಬಿಡ್ರಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಈ ಪಿಕ್ಚರ್ದ ಒನ್ ಲೈನ್ ಸ್ಟೋರಿ ಹೇಳ್ಬೇಕಂದ್ರೆ, ಸಿನಿಮಾದಾಗ ಒಂದು 4-5 ಕ್ಯಾರೆಕ್ಟರ್ಗಳನ್ನ ತೋರಿಸಿದಾರೆ. ಅವರ ಲಂಡನ್ ದೇಶಕ್ಕೆ ಹೋಗಿರ್ತಾರೆ. ಸೊ ಲಂಡನ್ ದೇಶಕ್ಕೆ ಹೋಗಕ್ಕೆ ಅವ್ರದ್ದೇ ಆದಂಥ ರೀಸನ್ಗಳು ಇರ್ತಾವೆ. ಆಮೇಲೆ ಇವರು ಲಂಡನ್ ದೇಶಕ್ಕೆ ಯಾಕೆ ಹೋಗಿರ್ತಾರೋ, ಅಲ್ಲಿ ಹೋಗಿ ಏನು ಮಾಡಿರ್ತಾರೋ, ಇದಕ್ಕೆಲ್ಲ ಆನ್ಸರ್ ಬೇಕಂದ್ರೆ ನೀವು ಸಿನಿಮಾ ಹೋಗಿ ನೋಡಬೇಕು. ಪಿಕ್ಚರ್ ಫಸ್ಟ್ ಹಾಫ ಕಾಮಿಡಿಯಿಂದ ಸ್ಟಾರ್ಟ್ ಆಗಿ ಸೆಕೆಂಡ್ ಹಾಫ್ದಾಗ ಹೋಗಿ ಎಮೋಷ್ನಲ್ ಆಗ್ತದೆ. ನೀವು ಸಿನಿಮಾ ವಿತ್ ಫ್ಯಾಮಿಲಿ ಸಮೇತ ನೋಡ್ಬೋದು. ಇದೊಂದು ಎವರೇಜ್ ಮೂವಿ ಅಂತ ನನಗೆ ಅನಿಸ್ತು. ಆದರೆ ಒಂದು ಒಳ್ಳೆ ಮೆಸೇಜ್ ಐತಿ ಸಿನಿಮಾದಾಗ. ಬಟ್ ಎಲ್ಲೋ ಒಂದು ಕಡೆ ಸ್ಟೋರಿ ಸಿಂಪಲ್ಲಾಗಿ ಉಳಿದು ಬಿಡ್ತೈತಿ. 100% ಹಿಟ್ ಕೊಟ್ಟಿರೋ ರಾಜ್ಕುಮಾರ್ ಹಿರಾನಿ ಅವರ ಸಿನಿಮಾ ಇದು ಸಿನಿಮಾ ಹಿಟ್ ಲಿಸ್ಟ್ನಾಗ ಸೇರುತ್ತೆ, ನೋಡಬೇಕು. ಆ್ಯಕ್ಟಿಂಗ್ ವಿಷಯಕ್ಕೆ ಬಂದ್ರೆ ಆಲ್ಮೋಸ್ಟ್ ಈ ಸಿನಿಮಾದಾಗ ಎಲ್ಲರೂ ದಿ ಬೆಸ್ಟ್ ಕೊಟ್ಟಿದಾರಂತ ಹೇಳ್ಬೋದು. ಸ್ಪೆಷಲಿ ನಾ ಮೆನ್ಷನ್ ಮಾಡೋದು ವಿಕಿ ಕೌಶಲ್. ಏನು ಆ್ಯಕ್ಟಿಂಗ್ ಮಾಡಿದನಪ್ಪ, ಡೇಂಜರ. ಅದೊಂದು ಸ್ಕ್ರೀನ್ ಟೈಮ್ ಕಮ್ಮಿ ಇದ್ದರೂ ಅವ್ರಿಗೆ ಅವ್ರದ್ದೊಂದು ಇಂಪ್ಯಾಕ್ಟ ಪೂರ್ತಿ ಸಿನಿಮಾ ಇರ್ತದೆ. ಸಿನಿಮಾ ನೀವು ಹೋಗಿ ನೋಡಬೇಕಂತನ ಹಂಗೇನಿಲ್ಲ, ನೋಡುವಾರ ಹಂಗೂ ಇಲ್ಲ. ಇಟ್ಸ್ ಆ್ಯನ್ ಆ್ಯಾವ್ರೇಜ್ ಮೂವಿ ಅಂತ ನನಗನ್ನಿಸ್ತು. ಇದು ಸಿನಿಮಾ ಸ್ಪೆಷಲಿ ರೆಫರ್ ಆಗೋದು ಯಾರಿಗೆ ಅಂದರೆ, ಈ ನಮ್ಮ ಒಂದು ಸ್ವಂತ ಊರನ್ನ ಬಿಟ್ಟು ಬೇರೆ ಊರಿಗೆ ಹೋಗಿ ಜಾಬ್ ಮಾಡ್ತಿದ್ದಾರೆ ಅವರಿಗೆ, ಅಥವಾ ಈ ನಮ್ಮ ದೇಶದಾಗ ಏನಿಲ್ಲ ಬೇರೆ ದೇಶದಾಗ ಹೋಗಿ ನಾವು ಇದ್ರೆ ಭಾಳ ಹೆಚ್ಚು ದುಡ್ಡು ಮಾಡ್ಬೋದು ಅಂತ ಒಂದು ಇರೋ ಮೈಂಡ್ಸೆಟ್ ಅವರಿಗೆ ಈ ಸಿನಿಮಾ ಮಸ್ಟ್ ವಾಚೇಬಲ್ ಅದ. ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಏನೇನು ಆಗ್ತಾವೆ ಅನ್ನೋದನ್ನು ಈ ಸಿನಿಮಾದಾಗ ಕ್ಲಿಯರ್ಲಿ ತೋರಿಸಿದ್ದಾರೆ. ಸೊ ಫಿಲ್ಮ್ನ ನೀವು ನೋಡಿ ಬಂದರೂ ಇಲ್ಲೋ, ನಿಮಗೆ ಹೆಂಗೆ ಅನಿಸ್ತು ಕಮೆಂಟ್ದಾಗ ತಿಳಿಸ್ರಿ. ವಿಡಿಯೋ ಇಷ್ಟ ಆದರೆ ಲೈಕ, ಸಬ್ಸ್ಕ್ರೈಬ್ ಏನೋ ಐತಿಲ್ಲ ಅದನ್ನೊಂದು ಮಾಡಿರಿ. ಓಕೆ, ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಅಲ್ಲಿವರೆಗೂ ಬಾಯ್.